ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜದಿಂದ ಫ್ರೀಜರ್ ಲೋಕಾರ್ಪಣೆ. ಸಂಘದ ಸದಸ್ಯರಿಂದ ದೇಣಿಗೆ ಸಂಗ್ರಹಿಸಿ ಫ್ರೀಜರ್ ಖರೀದಿ. ಸಂಘ ಸಂಸ್ಥೆಗಳು ತನ್ನ ಸಮುದಾಯ ಬಾಂಧವರ ಏಳಿಗೆಗಳನ್ನು ಗ್ರಹಿಸಿ ಸಮುದಾಯದೊಂದಿಗೆ ಸಾಮಾಜಿಕ ಕಳಕಳಿಯೊಂದಿಗೆ ಸೇವೆಗೆ ಅಣಿಯಾಗುತ್ತಿರುವುದು ಸಮಾಜದ ದೃಷ್ಟಿಯಲ್ಲಿ ಉತ್ತಮ ಬೆಳವಣಿಗೆಯಾಗಿದೆ. ಈ ನಿಟ್ಟಿನಲ್ಲಿ ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜವು ಇಂದು ಮೃತದೇಹಗಳನ್ನು ಕೆಲವು ದಿನಗಳ ಕಾಲ ಕಾಯ್ದಿರಿಸಲು ಫ್ರೀಜರ್ ಅನ್ನು ಲೋಕಾರ್ಪಣೆಗೊಳಿಸಿದರು. ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜ ಮೀನುಪೇಟೆ ವತಿಯಿಂದ ನಗರದ ಮಲಬಾರ್ ರಸ್ತೆಯಲ್ಲಿರುವ ಶ್ರೀ ಚೈತನ್ಯ ಮಠಪುರ ಮುತ್ತಪ್ಪನ್ ದೇವಾಲಯದ ಆವರಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿ ಮತ್ತು ಫ್ರೀಜರ್ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ನಂತರ ಮಾತನಾಡಿದ ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜದ ಅಧ್ಯಕ್ಷರಾದ ಪಿಜಿ ಸುಮೇಶ್ ಅವರು, ಸಂಘವು ಜನಾಂಗ ಬಾಂಧವರಿಗೆ ಮರಣ ನಿಧಿ, ಮನೆ ನಿರ್ಮಾಣ, ಸಾಂಸ್ಕೃತಿಕ, ಕೊರೋನಾ ಸಂದರ್ಭದಲ್ಲಿ ಪಡಿತರ ಕಿಟ್ ಸೇರಿದಂತೆ ಅನೇಕ ಕಾರ್ಯಕ್ರಮಗಳ ಆಯೋಜನೆ, ಕ್ರೀಡಾ ಕಾರ್ಯಕ್ರಮ, ಜನಾಂಗ ಕಲ್ಯಾಣ ಹಾಗೂ ಲೋಕ ಕಲ್ಯಾಣದ ಹಿತದೃಷ್ಟಿಯಿಂದ ಜನಪರ ಸೇವೆಗಳನ್ನು ಸುಮಾರು 16 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ. ಇದೀಗ ಸಂಘದ ಸದಸ್ಯರಿಗೆ ದೇಣಿಗೆಯನ್ನು ಪಡೆದು ಶವವನ್ನು ಹೆಚ್ಚು ದಿನಗಳ ಕಾಲ ಕಾಯ್ದಿರಿಸಲು 1 ಲಕ್ಷದ ವೆಚ್ಚದಲ್ಲಿ ಫ್ರೀಜರ್ ಅನ್ನು ಖರೀದಿಸಿ ಸಾರ್ವಜನಿಕವಾಗಿ ಲೋಕಾರ್ಪಣೆ ಮಾಡಿರುತ್ತೇವೆ. ಇನ್ನು ಮುಂದೆಯೂ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು. ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜದ ಕಾರ್ಯದರ್ಶಿ ಸಿಆರ್ ಬಾಬು ಮಾತನಾಡಿ, ಸಂಸ್ಥೆಯು ಸತತ 16 ವರ್ಷಗಳಿಂದ ಜನಾಂಗ ಬಾಂಧವರ ಅಭಿವೃದ್ಧಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶವ ಸಂಸ್ಕಾರಕ್ಕೆ ಬೇಕಾಗಿರುವ ವಿವಿಧ ಸಲಕರಣೆಗಳನ್ನು ಖರೀದಿಸಿ ಸೇವೆಯನ್ನು ಒದಗಿಸುತ್ತಿದೆ. ಅದರಂತೆ ಫ್ರೀಜರ್ ಅನ್ನು ಖರೀದಿಸಿ ಸೇವೆಗೆ ಮುಂದಾಗಿದೆ. ಫ್ರೀಜರ್ ಪಡೆದುಕೊಂಡವರು ನಿಗದಿಪಡಿಸಿರುವ ಹಣವನ್ನು ನೀಡಬೇಕಾಗಿದೆ, ಅಂದರೆ ನಿರ್ವಹಣೆ ಹಣವಾಗಿದೆ. ಸಂಘದ ಸದಸ್ಯರಿಗೆ ಈ ವ್ಯವಸ್ಥೆ ಉಚಿತವಾಗಿದ್ದು ತುರ್ತು ಪರಿಸ್ಥಿತಿಯಲ್ಲಿ ಉಚಿತವಾಗಿ ನೀಡಲಾಗುವುದು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜದ ಗೌರವಾಧ್ಯಕ್ಷರಾದ ಪದ್ಮನಾಭ, ಉಪಾಧ್ಯಕ್ಷರಾದ ಸಜೀವನ್, ಕಾರ್ಯದರ್ಶಿ ಸದಸ್ಯರಾದ ಮುರಳಿ, ಪಿಡಿ ಸುರೇಶ್, ವಿಬಿ ಪ್ರಸಾದ್, ಎಎ ರಾಜನ್ ಮತ್ತು ಚಂದ್ರಪ್ರಕಾಶ್ ಪಿಎಂ ಉಪಸ್ಥಿತರಿದ್ದರು. ಸರ್ವ ನಾಗರಿಕರಿಗೂ ನಮಸ್ಕಾರ. ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜ 15 ವರ್ಷಕ್ಕೆ ಕಾಲಿಟ್ಟಿದೆ. ಕಳೆದ ಹಲವಾರು ವರ್ಷಗಳಲ್ಲಿ ಹಲವಾರು ಸಮಾಜ ಕಳೆದ 4 ವರ್ಷ ಹಿಂದೆ ಕೃತಕ ಉಸಿರಾಟದ ಯಂತ್ರ, ಅದು ಜಾತಿ ಭೇದವಿಲ್ಲದೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ಕೊಡ್ತಾಯಿದ್ದೀವಿ. ಈ ವರ್ಷ ನೂತನವಾಗಿ ಮೃತದೇಹ ಕಾಯ್ದಿರುವ ಪೆಟ್ಟಿಗೆ ಫ್ರೀಜರ್ ನಾವು ತಂದಿದ್ದೀವಿ. ಅದರ ಉಪಯೋಗ ಅವಶ್ಯಕತೆ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಕೊಡುವಂಥ ಒಂದು ಸೌಲಭ್ಯವನ್ನು ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ. ಅದೇ ರೀತಿ ಇನ್ನು ಮುಂದೆ ನಮ್ಮ ಸಂಘದ ಎಲ್ಲ ಸದಸ್ಯರುಗಳು ಇದೇ ರೀತಿ ಎಲ್ಲ ಸಹಕಾರ ಕೊಡ್ತಾ ಹೋದರೆ ನಾವು ಇನ್ನೂ ಬರೋ ವರ್ಷ ಇನ್ನೂ ಹಲವಾರು ಚಿತ್ರಗಳು ಮಾಡಿದ್ದೀವಿ, ಅದನ್ನು ಮಾಡ್ತಾ ನಾವು. ಅದಕ್ಕೆ ದೇವರು ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಆರೋಗ್ಯ, ಆಯುಸ್ಸು, ಇನ್ನು ಹೆಚ್ಚಿನ ವಿವರ ನಮ್ಮ ಕಾರ್ಯದರ್ಶಿ ಸಿಆರ್ 16ನೇ ವರ್ಷದವರೆಗೆ ನಾವು ಹಲವು ಕಾರ್ಯಕ್ರಮ ನಾವು ಅಂದ್ಕೊಂಡು ಬಂದಿದ್ದೇವೆ. 17ನೇ ವರ್ಷದ ಕಳೆದ ಸಲ 16ನೇ ವರ್ಷದ ವೇದಿಕೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಅಂದರೆ ನಮ್ಮ ತಾವು ಬೇಕಾದಂಥ ಒಂದು ವೇದಿಕೆ ಮೇಲೆ ನಾವು ಅದನ್ನು ಅನೌನ್ಸ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸಹ ಕೈ ಜೋಡಿಸಿ ಹೊರಗೆ ನಾವು ಗಮನ ಪಡೆದಿರೋದಿಲ್ಲ. ನಾವು ಎಲ್ಲ ಸದಸ್ಯರುಗಳಿಂದ ಕೈಯಲ್ಲಿ ಆಗುವಂಥ ಹಣವನ್ನು ಸಂಗ್ರಹಿಸಿ ಈ ಒಂದು ಫ್ರೀಜರ್ ನಾವು ತೆಗೆದುಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲಿ ನಾವೀಗ ಎಲ್ಲ ಇದರಿಂದ ನಾವು ಮಳೆ ಹೆಚ್ಚಾದಾಗ ಕೊಡಲಿಲ್ಲದಂತಹ ದುರಂತಕ್ಕೆ ಸಹ ನಾವು 10 ಮನೆಗಳಿಗೆ ನಾವು 2,000 ಪ್ರಕಾರದಲ್ಲಿ ಹಣವನ್ನು ನೀಡ್ತಾ ಬಂದಿದ್ದೀವಿ. ಮತ್ತು ಕೊರೋನಾ ಟೈಮಲ್ಲಿ ನಾವು ಕಡಿಮೆ ಅಂದರೆ 100-150 ಜನಕ್ಕೆ ನಾವು ಕಿಟ್ಟನ್ನು ವಿತರಣೆ ಮಾಡ್ತಾ ಬಂದಿದ್ದೀವಿ. ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳುವಂಥ ಅದೇ ರೀತಿಯಲ್ಲಿ ಮರಣಫಂಡ್ ನಮ್ಮ ಸಮಿತಿಯಲ್ಲಿ ಸದಸ್ಯರ ಕುಟುಂಬಸ್ಥರಿಗೂ ಸಹ ಮರಣಫಂಡ್ ನೀಡ್ತಾ ಬಂದಿದ್ದೀವಿ. ಅದೇ ರೀತಿ ಚಿಕಿತ್ಸಾ ಫಂಡ್ಸಲ್ಲಿ ನೀಡ್ತಾ ಬಂದಿದ್ದೀವಿ. ಎಕ್ಕಡದಲ್ಲಿ ಇರುವಂಥ ಅಂಧರಿಗೆ ನಮ್ಮ ಮಲಯಾಳಿ ನಿಧಿ ಬ್ಯಾಂಕಿನಿಂದ ಅಡಿಪಾಯಕ್ಕೋಸ್ಕರ ಹಣ ನೀಡಿದ್ದೀವಿ. ಹಾಗೆ ಹಲವು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಹೆಗ್ಗಳದ ಸ್ನೇಹ ಭವನಕ್ಕೆ ವೀಲ್ ಚೇರ್, ವಾಟರ್ ಹೀಟರ್ ಮತ್ತು ವರ್ಷಕ್ಕೆ ಅಲ್ಲಿ ನಮ್ಮದು ಓಣಂ ಆರಂಭ ದಿನದಲ್ಲೇ ನಾವು ಅಲ್ಲಿ ಅವರೊಟ್ಟಿಗೆ ಊಟ ಮಾಡೋದು ಒಂದು ಕಾರ್ಯಕ್ರಮ ಸಹ ನಾವು ಬಂದಿದ್ದೀವಿ. ಈಗ ವಾಟ್ಸಪ್ ಕಿಟ್ ನಮ್ಮಲ್ಲಿದೆ, ಅದು ಸಹ ನಾವು ಎಲ್ಲರಿಗೂ ಜಾತಿ ಭೇದ ಮತ ಇಲ್ಲದೆ ನಾವು ಬಾಡಿಗೆ ಸಂಖ್ಯೆಗಳ ಸಹ ನಾವು ಅದು ಕೊಡ್ತಾ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಈಗ ಫ್ರೀಜರ್ ನಾವು ತಂದಿದ್ದೀವಿ. ಇದರಲ್ಲಿ ಯಾವುದೇ ಜಾತಿ ಭೇದ ಯಾವುದಿಲ್ಲ. ಈಗ ನಮ್ಮೊಟ್ಟಿಗೆ ಸಹಕಾರ ನೀಡ್ತಾ ಬಂದರೆ ನಾವು ಇನ್ನೂ ಅದನ್ನ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಿತಿಯಿಂದ ಹಲವು ನಾವು ಇನ್ನೂ ಜನಗಳಿಗೆ ಬೇಕಾದಂತಹ ಎಲ್ಲ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಬೇಕು ಅಂತ ಕೇಳ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಈಗ ಏನಾದರೂ ಸಾವು ಆದರೆ ನಾವು ಸೌದೆಯನ್ನೇ ಅವಲಂಬಿಸಿ ನಾವು ಇರಬೇಕಾಗಿತ್ತು. ಅದು ಈಗ ಸೌದೆಗೆ ಭಾಳ ಇಷ್ಟ ಆಗ್ತಾ ಇದೆ. ಇದನ್ನು ಇಟ್ಕೊಂಡು ನಾವು ಮುಂದಿನ ವರ್ಷಗಳಲ್ಲಿ
ನಾವು ಗ್ಯಾಸ್ ಬರ್ನರನ್ನು ನಾವು ಅಳವಡಿಸಬೇಕು ಎಂಬ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ. ಅದನ್ನು ನಾವು ಆದಷ್ಟು ಬೇಗ ಮಾಡಲು ನಮ್ಮ ಸ್ವತಃ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಎಲ್ಲ ಸದಸ್ಯರುಗಳು ಅದಕ್ಕೆ ಸಹಾಯವನ್ನು ಮಾಡ್ತೀವಿ ಎಂಬುದನ್ನು ನಾವು ತಿಳಿಸ್ತೇವೆ.